ನಮಸ್ತೆ ಹಾಯ್ ಹಲೋ ನಮಸ್ತೆ ಡಿ ಜೆ ಮಾರುತಿ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಕಲಬುರಗಿ ಮಂದಿ ಇಂಡಿಯಾದಾಗ ಏನು ನಡೆದ ಅಂದ್ರೆ ಇಂಡಿಯಾದವರು ಮೋಸದಿಂದ ವರ್ಲ್ಡ್ ಕಪ್ ಗೆದ್ರು. ಸೌತ್ ಆಫ್ರಿಕಾವನ್ನು ಮೋಸ ಮಾಡಿ ಇಂಡಿಯಾದವ್ರು ವರ್ಲ್ಡ್ ಕಪ್ ಗೆದ್ರತ್ತೇಳಿ ಹಿಂಗೆ ಡೇವಿಡ್ ಮಿಲ್ಲರ್ ಅವ್ರನ್ನು ಹೇಳಿದ್ರತ್ತ. ಡೇವಿಡ್ ಮಿಲ್ಲರ್ ರಿಟೈರ್ಮೆಂಟ್ ಕೊಟ್ರತ್ತ ಅದೇ ತಾಪಿಗೆ ಹಿಂಗೆ ನಡೆದವ್ರಿ ಚರ್ಚೆ ಇಂಡಿಯಾದಾಗ. ಅದು ಸೂರ್ಯಕುಮಾರ್ ಯಾದವ್ ಹಿಡಿದಿದ್ದ ಕ್ಯಾಚ ಪರ್ಫೆಕ್ಟ್ ಅದ ರೀ. ಎಲ್ಲಿಯೂ ಯಾವ ಬೌಂಡ್ರಿ ಲೈನಿಗೂ ಟಚ್ ಆಗಿಲ್ರಿ. ಕಾಲು ಟಚ್ ಆಗಿತ್ತಂದ್ರೆ ಹಂಪರ್ ನೋಡ್ತಿದಲ್ರಿ. ಹಂಪರ್ ಎದಕ್ಕೆ ಇಟ್ಟಾರ್ರಿ? ಒಂದಲ್ಲ ಎರಡು ಮೂರು ಸಲ ನೋಡಿ ಹಂಪರ್ ಡಿಸಿಷನ್ ಕೊಡ್ತಾನ್ರಿ. ಅದು ಪರ್ಫೆಕ್ಟ್ ಲೈನಿಗೆ ಟಚ್ ಆಗಿಲ್ರಿ. ಅದು ಲೈನಿಗೆ ಟಚ್ ಆದ್ರೆ ಸೂರ್ಯಕುಮಾರ್ ಯಾದವ್ನೇ ಹೇಳ್ತಿದ್ರಿ ನಾವು ಮೋಸದಿಂದ ಎಂದೂ ಗೆದ್ದಿಲ್ರಿ. ನಮಗೆ ಅವಶ್ಯಕತೆನೇ ಇಲ್ರಿ ಮೋಸದ ಕಪ್ಪು. ಯಾಕೆ ನಮ್ಮಲ್ಲಿ ಕಪ್ ಇಲ್ಲದ ನಾವು ಮೋಸದಿಂದ ಆಟದ ಗೆದ್ದಿತೀವಿ. ಮನಾರ್ 2 ಕಪ್ ಇದ್ದು, ಒಂದು T20 ಇದ್ದು, ಒಂದು ವರ್ಲ್ಡ್ ಕಪ್ ಇತ್ತು. ನಾವ್ಯಾಕೆ ಮೋಸದಿಂದ ಗೆದ್ಯಾಕೆ ಹೋಗಮ್? ಯಾವ ನಮ್ಮ ಭಾರತದ ಗಿಡಗಿಡ ಮಾಡಿರ್ತಾವ್ರಿ ಆಗ ಬರ್ಲಾರ್ದವು. ನಂಬಲ್ಲಿ ಇರ್ತಾವ ಇರ್ಲಾರ ತಿಳ್ಕೊಳ್ರಿ. ಇರ್ತಾವ್ರಿ ಹುಸುಳಿ ಮಕ್ಕಳು ಆಗ ಬರ್ಲಾರ್ದಕ್ಕೆ ಹೇಳಿರ್ತಾವ. ನಾವೆಂದೂ ಮೋಸದಿಂದ ಗೆದಲ್ರಿ. ಅಂಥ ಕಪ್ಪೇ ಬ್ಯಾಡ್. ನಮ್ಮ ಮೋಸದಿಂದ ಆಟನೇ ಆಡಲ್ಲ ನಾವು. ಇಂಡಿಯಾ ಅನ್ನೋದೊಂದು ಹೆಸರದ ಭಾಳ ರೆಕಾರ್ಡ್ ಅದ ನಮ್ದು. ಹುಸುಳಿ ಮಕ್ಕಳು ಹಾಳು ಮಾಡ್ಲಕ್ಕೆ ನಿಂತಾರ. ಸೂರ್ಯಕುಮಾರ್ ಅದು ಪರ್ಫೆಕ್ಟ್ ಲೈನಿಗೆ ಕ್ಯಾಚ್ ಹಿಡ್ದಾರ್ರಿ. ಅವ್ರು ಲೈನ್ ಟಚ್ ಆಗಿಲ್ಲ ಅಲ್ಲಿ, ಬರೋಬ್ಬರಿ ಕ್ಯಾಚ್ ಹಿಡ್ದಾರ್ರಿ. ಟಚ್ ಆಗಿದಲ್ಲ ಅದೇ ಮನುಷ್ಯ ಹೇಳ್ತಿದ್ರಿ ಟಚ್ ಆಗ್ಯದ ಅಂತೇಳಿ. ಟಚ್ ಆಗಿಲ್ಲ. ಸೂರ್ಯಕುಮಾರ್ ಎಂತ ಚೊಲೋ ಕ್ಯಾಚ್ ಹಿಡ್ದಾರೆ. ಅವ್ರಿಗೊಂದು ನನ್ನ ಕಡೆಯಿಂದ ಒಂದು ಸೆಲೆಕ್ಟ್. ಇದೇ ಖುಷಿಗೆ ಒಂದು ಲೈಕ್, ಒಂದು ಸಬ್ಸ್ಕ್ರೈಬ್ ಮಾಡಿರಿ, ಒಂದು ಶೇರ್ ಮಾಡಿಬಿಡ್ರಿ ಸಾಕು. ಅಲ್ಲಿ ತನಕ ಬಾಯ್ ನೆಕ್ಸ್ಟ್ ವಿಡಿಯೋ ಸಿಗಮ್.